ಹುಣಸೂರು ತಾಲೂಕು ರೌಡಿ ಶೀಟರ್ಗಳಿಗೆ ಖಾಕಿ ಪಡೆ ಬೆವರಿಳಿಸಿದೆ. ಇಂದು ಡಿವೈಎಸ್ಪಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ರೌಡಿ ಶೀಟರ್ಗಳಿಗೆ ಅಡಿಷನಲ್ ಎಸ್ಪಿ ಮಲ್ಲಿಕ್ ರವರು ಚುರುಕು ಮುಟ್ಟಿಸಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ರೌಡಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ವಿವಿಧ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿ ರೌಡಿ ಲಿಸ್ಟ್ನಲ್ಲಿ ದಾಖಲಾದ ವ್ಯಕ್ತಿಗಳಿಗೆ ಪೆರೇಡ್ ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿದರು. ಅಡಿಷನಲ್ ಎಸ್ಪಿ ಮಲ್ಲಿಕ್ ರವರ ನೇತೃತ್ವದಲ್ಲಿ ನಡೆದ ರೌಡಿ ಪೆರೇಡ್ನಲ್ಲಿ ಉತ್ತಮ ಜೀವನ ರೂಪಿಸಿಕೊಳ್ಳುವಂತೆ ಸಲಹೆ ನೀಡಲಾಯಿತು. ಸಮಾಜದಲ್ಲಿ ಶಾಂತಿ ಕದಡುವ ಹಾಗೂ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾದರೆ ಗಡೀಪಾರು ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಯಾವುದಾದ್ರು ವಿಚಾರಕ್ಕೆ ಆಗಿದ್ದೊಬ್ಬ ಗಲಾಟೆ ನಿಮ್ಮಲ್ಲಿ ಫೇಸ್ ಮಾಡಿ, ನೀವು ಮರ್ಯಾದೆಗಿದ್ದರೆ ಮಾತ್ರ ಮರ್ಯಾದೆಗೆ ಬದುಕಲಿಕ್ಕೆ ಅವಕಾಶ ಕೊಡ್ತೀವಿ. ಅದನ್ನು ಬಿಟ್ಟು ಪೊಲೀಸ್ ಏನಾದ್ರು ಮಾಡ್ತೀನಿ, ನನಗೆ ಅವನು ಗೊತ್ತು ಇವನು ಗೊತ್ತು ಅವನ ಕೈ ಫೋನ್ ಮಾಡ್ತಿದ್ರೆ ನಿಮ್ಮ ಮಕ್ಕಳು ಬಿಟ್ಟು ಆಮೇಲೆ ಮಾತಾಡ್ತೀವಿ. ಒಳ್ಳೆ ಥರ ಒಳ್ಳೆಯವ್ರು ಹೆಂಗಿರ್ತೀವಿ ಅರ್ಕೊಳ್ಳೋರಿಗೆ ಅರಿಯೋದು ಗೊತ್ತಿಲ್ಲ, ಆಯ್ತಲ್ಲ. ಯಾವ ಗಲಾಟೆಯಲ್ಲಿ ಯಾವ್ದಾದ್ರು ಮುಖಗಳು ಕಾಣ್ತವ್ರೆ ಹೆಣ್ಮಕ್ಳು ಒಂದಕ್ಕೆ ಗಲಾಟೆ ಇಲ್ಲ, ಅವ್ರು ಯಾವನು ಹೇಳಿದ್ರು ಕೇಳೋದಿಲ್ಲ. ಒಂದು ಪಿಟಿಷನ್ ಕಂಪ್ಲೇಂಟ್ ಬಂದ್ರೂ ಬಿಡೋದಿಲ್ಲ. ಅರ್ಥ ಮಾಡ್ಕೋಬೇಕು. ಹುಣಸೂರು ಟೌನು ಜಂಟಿಗಿದೆ, ಈ ಮುಖಗಳು ಯಾವ್ದಾದ್ರು ಕೇಸಲ್ಲಿ ಗಲಾಟೆಯಲ್ಲಿ ಕಾಣ್ತವ್ರೆ ನಿಮ್ಮ ಮಕ್ಕಳು ಸೈಕಲ್ ನನ್ನ ಮಕ್ಕಳು ಬಾಯಿ ಬಡಿತಾ ಇದ್ದೀನಿ, ಅದನ್ನು ಕಂಡಿದ್ದೀನಿ. ಯಾವ ಅಡಿಕೆ ಕೈ ಹಚ್ಚಿ ಮುಗಿದೋಗಿತ್ತು. ಆಮೇಲೆ ಅಭಿಪುಲ್ಲ ಹೇಳಿ ಮತ್ತೆ ಆಯ್ತು ಎತ್ಕೊಂಡು ಮುಂದೆ ಪರವಾಗಿಲ್ಲ, ಮುಗಿದೋಯ್ತು ಅಂದ್ಬಿಟ್ಟು ನೀವು ಮಾಡ್ಬಿಟ್ಟು ಮುಗಿದೋಯ್ತು ನಿಂತ್ಕೊಂಡು ನಾನೇನು ಬಿಡಿ ಈದ್ ಮಿಲಾದ್ ಟೈಮಲ್ಲಿ ಗಲಾಟೆ ಎರಡು ಕೇಸ್ ಇರೋರು ಎರಡು ಕೇಸ್ ಇರೋರು ಒಳ್ಳೆಯವರಾಗಿಲ್ವಾ? ಕೇಸ್ ಮುಗಿದು 10 ವರ್ಷ ಆದರೂ ಪರವಾಗಿಲ್ಲ, ಇವಾಗ ಕೇಸ್ ಆಗಲೇಬೇಕು ಅಂತೇನಿಲ್ಲ. ಗೊತ್ತಾಗುತ್ತೆ ನಮಗೆ ಅವ್ರ ನಡವಳಿಕೆಯಲ್ಲಿ ಅವ್ರು ಏನು ಗೊತ್ತಾದ್ರೆ ಕಂಟಿನ್ಯೂ ಮಾಡ್ತಾರೆ. ಸಾಹೇಬರು ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ ನಿಮಗೆಲ್ಲ, ಏನು ಒಂದು ಕೆಟ್ಟ ನಡತೆಯಿಂದ ನಿಮ್ಮ ರೋಡ್ ಶೀಟ್ ಓಪನ್ ಆಗಿದೆ, ಕ್ಲೋಸ್ ಮಾಡಬೇಕಂದ್ರೆ ಸಮಾಜಕ್ಕೆ ಒಳ್ಳೆ ಕಾರ್ಯಗಳು ಮಾಡಬೇಕು, ನಿಮ್ಮಿಂದ ಆಗಂತ ಅನಾಹುತಗಳು ತಗೋಬೇಕು ಅಂತ ಇನ್ಫಾರ್ಮೇಷನ್ ಕೊಟ್ಟರೆ ಕ್ಲೋಸ್ ಮಾಡ್ತಾರೆ ಅಂತ ಅದು ಮಾಡಿ ಪೊಲೀಸ್ ಫ್ರೆಂಡಾಗಿ ಮಾಹಿತಿ ಕೊಡ್ತಾರೆ. ಅಷ್ಟು ಬೇಗ ಕ್ಲೋಸ್ ಮಾಡ್ತಾರೆ, ಒಂದು ವರ್ಷ ಎಲ್ಲ ಕ್ಲೋಸ್ ಮಾಡ್ತಾರೆ. ಒಳ್ಳೆಯದಾಗಿರುತ್ತೆ. ಎಲ್ಲ ಆಗ್ಬಾರ್ದು ಅಂತಂದರೆ ಮರ್ಯಾದೆ ಇರಬೇಕು. ಎಲ್ಲ ಒಂದೇ 2 ಕೇಸ್ ಎಲ್ಲ ಮತ್ತೆ ಗಲಾಟೆ ಮಾಡ್ತಾರೆ. ಮಕ್ಕಳು ಮದುವೆ ಟೈಮು ನಮ್ಗೆ ಅದ್ರ ಬೆಲೆ ಗೊತ್ತಾಗುತ್ತೆ. ರೋಡಿ ಮಗ ಅಂತ ಅಟ್ರಾಸಿಟಿ ಸಬ್ಜೆಕ್ಟ್ ಅಟ್ರಾಸಿಟಿ ಕೇಸ್ ಕ್ಲೋಸ್ ಆಗಿದೆಯಾ? ಕ್ಲೋಸ್ ಆಗಿದೆ.
ಎರಡು ಕೇಸ್ ಮೇಲೆ ಯಾರು ಒಂದೇ ಕೇಸ್ ಥರ ಎಲ್ಲ ಕೈತಿ ಬರೀ ಒಂದೇ ಕೇಸ್ ಬರೀ ಒಂದೇ ಕೇಸ್ ಅವಳಿ ಕೇಸ್ ಯಾವಾಗ ಆಗಿದ್ದು ಸರ್ 15 ಬೇರೆ ಯಾವುದೇ ಕೇಸ್ ಆಗಿಲ್ಲ ಈಗೇನು ಮಾಡ್ತಾ ಇದ್ದೀರಾ ಈಗೇನು ಮಾಡಿ ಬೇರೆ ಯಾವ್ದು ಇನ್ನೊಂದು ನಂಬರ್ ಕಳಿಸ್ತೀನಿ ಆ ನಂಬರ್ ಡೀಟೇಲ್ಸ್ ನಂಬರ್ ಕಳಿಸ್ತೀನಿ ಮೆಸೇಜ್ ಮಾಡ್ತೀನಿ ಜಾನಾರ್ದನ ಪುಸ್ತಕ ಇಲ್ಲ ಭಾಸ್ಕರ ಬೇರೆ ಎಷ್ಟು ಅದೇ ಕೂಡ